ಎಲ್ರಿಗೂ ನಮಸ್ಕಾರ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕನ್ನಡ ನಾಡಿನ ಜನತೆಗೆ. ಹಾಗೆ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವಶಂಕರ್. ಒಂದು 20 ದಿನ ಆಗಿತ್ತು ಒಂದು ವಿಡಿಯೋ ಮಾಡಿ, ಇನ್ನು ಹೊಸ ಗಾಡಿಗಳೆಲ್ಲ ಬಂದು, ಹಂಗಾಗಿ ನಮ್ಮ ಸಬ್ಸ್ಕ್ರೈಬರ್ಗೆ, ನಮ್ಮ ವ್ಯೂವರ್ಸ್ಗೆ, ನಮ್ಮ ಫಾಲೋವರ್ಸ್ಗೆ, ನನ್ನ ಫ್ರೆಂಡ್ಸ್ಗಳಿಗೆ ಗಾಡಿಗಳನ್ನೆಲ್ಲ ತೋರಿಸೋ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮಕರ ಸಂಕ್ರಾಂತಿ, ಇವತ್ತು ನಾಳೆ ನಾಡಿದ್ದೆಲ್ಲ ರಜಾ ಇದೆ. ಮಜಾ ಮಾಡಿ, ಎಲ್ರೂ ಹಬ್ಬ ಆಚರಣೆ ಮಾಡಿ, ಎಲ್ಲ ಒಂದುಗೂಡಿ ಕುಟುಂಬದವರೆಲ್ಲ ಸೇರಿ ಸಂತೋಷದಿಂದ ಇರಿ. ಇಂಥೊಂದು ಅವಕಾಶ ಬರೋದು ವರ್ಷಕ್ಕೆ ಒಂದ್ಸಲಿ ಮಾತ್ರ. ಇದು ವರ್ಷದ ಮೊದಲನೇ ಹಬ್ಬ. ಮಕರ ಸಂಕ್ರಾಂತಿ, ಸುಗ್ಗಿ ಹಬ್ಬ ಅಂತಾರೆ, ಮಕರ ಸಂಕ್ರಾಂತಿ ಅಂತಾರೆ, ಪೊಂಗಲ್ ಅಂತಾರೆ. ಎಲ್ಲ ಹಬ್ಬಕ್ಕೂ ನಮಸ್ಕಾರ. ಇದು ಮೊದಲನೇ ವರ್ಷದ ಹಬ್ಬ ಆಗಿರೋದ್ರಿಂದ ಚೆನ್ನಾಗಿ ಆಚರಣೆ ಮಾಡಿ. ಯಾರು ಕಂಜೂಸ್ ಮಾಡಬೇಡಿ. ಏನೇನ್ ಮಾಡ್ಬೇಕೆಲ್ಲ ಮಾಡ್ಕೊಂಡ್ ತಿಂದು, ಹೊಟ್ಟೆ ತುಂಬ ತಿಂದು ನೆಮ್ಮದಿಯಾಗಿ ಹೆಂಡತಿ ಮಕ್ಕಳ ಜೊತೆ ಎಂಜಾಯ್ ಮಾಡೋಣ ನಾವು ನೀವೆಲ್ಲ ಸೇರಿ. ಹಾಗೆ ನಿಮ್ಗೆ ಏನಾದ್ರು ಗಾಡಿ ಏನಾದ್ರು ನೋಡ್ಬೇಕು, ಗಾಡಿ ತಗೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನಮ್ಮ ಮಂಜುಶ್ರೀ ಕಾರ್ಸ್, ಮಾಗಡಿ ರೋಡ್, ದಾಸರಳ್ಳಿ, ಇಲ್ಲಿಗೆ ಬಂದು ಭೇಟಿ ಕೊಡ್ಬೋದು ಅಥವಾ ಫೋನ್ ಕರೆ ಮಾಡಿದ್ರು ಪರವಾಗಿಲ್ಲ. ನಾವು ಮಾರಾಟ ಮಾಡೋದು ಒಂದೇ ಅಲ್ಲ, ಗಾಡಿ ಕೂಡ ಕೊಂಡ್ಕೊಳ್ತೇವೆ. ಇವತ್ತಿನ ಬೆಲೆ ಏನಿದೆಯಾ ಆ ಬೆಲೆಗೆ ಓನರ್ ನೀವೇ ಆಗಿದ್ರೆ ಕೊಂಡ್ಕೊಳ್ತೇವೆ. ಕೊಂಡ್ಕೊಂಡು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ನಾವು ನಿಮಗೆ ಕೊಡ್ತೇವೆ. ಇನ್ಯಾಕೆ ತಡ? ಒಂದಷ್ಟು ಗಾಡಿ ತೋರಿಸಿದ್ದೀನಿ, ಇನ್ನೊಂದಷ್ಟು ಗಾಡಿಗೂ ಪೆಂಡಿಂಗ್ ಇದ್ದಾವೆ, ಅವನ್ನೆಲ್ಲ ತೋರಿಸ್ಬಿಡ್ತೀನಿ. ಒನ್ಸ್ ಅಗೇನ್ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನೆಲ್ಲ ಫಾಲೋವರ್ಸ್ಗೂ, ನನ್ನೆಲ್ಲ ಯೂಟ್ಯೂಬರ್ಸ್ಗೂ. ಇನ್ನೊಂದು ವಿಷಯ ಹೇಳೋದಿದೆ. ನನಗೆ ಇವತ್ತಿಗೆ ಒಂದು 10-15 ಕಮ್ಮಿ ಇದೆ 25,000 ಸಬ್ಸ್ಕ್ರೈಬರ್ಗೆ. ದಯವಿಟ್ಟು ಈ ವಿಡಿಯೋ ನೋಡಿದವರು ಒಂದು 15 ಜನ ಸಬ್ಸ್ಕ್ರೈಬ್ ಆಗ್ಬಿಟ್ರೆ ನನಗೆ 25,000 ಜನ ಆಗೋಯ್ತಾರೆ. 25,000 ಜನ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನನ್ನ ಸ್ನೇಹಿತರಿಗೆ, ನನ್ನ ಸಬ್ಸ್ಕ್ರೈಬರ್ಗೆ 100% ನೀವೇನ್ ಗೆಸ್ ಮಾಡಿರ್ತಾರ, ನೀವೇನ್ ಯೋಚನೆ ಮಾಡಿರ್ತಾರೋ ಆ ರೇಟ್ಗೆ ಗಾಡಿಗಳನ್ನ ಕೊಡ್ತೀನಿ. ಈ ವಿಡಿಯೋ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನಲ್ಲೊಂದು ವಾಟ್ಸಪ್ ಪೇಜು ಇದೆ, ಫೇಸ್ಬುಕ್ ಪೇಜು ಇದೆ. ಫೇಸ್ಬುಕ್ ಪೇಜ್ ಸಿಟಿ ನ್ಯೂಸ್ ಕನ್ನಡ ಅಂತ ಇದೆ. ಅದಕ್ಕೂ ಫಾಲೋವರ್ಸ್ ಆಗಿ ನನ್ನ ಬೆಂಬಲಿಸಿ. ಇಷ್ಟು ವಯಸ್ಸಾದ್ರೂ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗಿ ಫಾಲೋವರ್ಸ್ ಆಗಿದ್ರೆ ನನಗೆ ಮೋಟಿವೇಟ್ ಆಗುತ್ತೆ, ಹುಮ್ಮಸ್ ಬರುತ್ತೆ. ಮಾಡ್ತೀರಾ ಅಲ್ವಾ? ಬನ್ನಿ. ಮತ್ತೊಂದು ಗಾಡಿನ ತೋರ್ಸೋದಕ್ಕಿಂತ ಮುಂಚೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕನ್ನಡ ನಾಡಿನ ಜನತೆಗೆ. ಎಲ್ರಿಗೂ ನಮಸ್ಕಾರ. ನೋಡಿ, ಇಲ್ಲೊಂದು 2009 i20 ಇದೆ. ತುಂಬಾ ಚೆನ್ನಾಗಿರೋಂಥ ಗಾಡಿ, ಸಿಂಗಲ್ ಓನರು, ಬ್ಲಾಕ್ ಕಲರು. ಆಕ್ಸಿಡೆಂಟ್ ಫ್ರೀ ಗಾಡಿ. ಗೇರ್ ಬಾಕ್ಸ್ ಆಗ್ಲಿ, ಇಂಜಿನ್ ಆಗ್ಲಿ ಬಂದಿರೋ ಗಾಡಿ ಅಂತೂ ಅಲ್ಲ. ತುಂಬಾ ಒಳ್ಳೆ ಗಾಡಿ. i20 ತುಂಬಾ ಫಸ್ಟ್ ಕ್ಲಾಸ್ ಆಗಿದೆ. ಯಾರಿಗಾದ್ರೂ ಬೇಕು ಅನ್ನೋರು ಇದ್ರೆ, ಸರ್ i20 ಅಲ್ವಾ ಇದು? i20 2009 95,000 ಕಿಲೋಮೀಟರ್ ಓಡಿದೆ. 2,30,30,000 ಆಗುತ್ತೆ. ತಮ್ಮ ಏನಾದ್ರೂ ಬ್ಲಾಕ್ ಕಲರ್ i20 ಗಾಡಿ ಹುಡುಕ್ತಾ ಇದ್ರೆ ದಯವಿಟ್ಟು ನನ್ನ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಇದ್ರ ಬೆಲೆ 2,20,000 ಆಗುತ್ತೆ. ಮಾತಾಡಿ ಸರ್. 2010 ಇಂಡಿಕಾ ವಿಸ್ಟಾ ಕ್ವಾರ್ಟರ್ ಜೆಟ್ ಇಂಜಿನ್, 2010 ಮಾಡಲು, 1,00,000 ಕಿಲೋಮೀಟರ್ ಓಡಿದೆ. ಓನರು ಇದು 3 ಓನರ್ ಆಗಿದೆ.
ಶಿಫ್ಟ್ ಇಂಜಿನ್ ಇದು ನೋಡಿ. 2 ಲಕ್ಷ ಆಗುತ್ತೆ. ಯಾರಿಗಾದ್ರೂ ಇಂಡಿಕಾ ವಿಸ್ಟಾ ಅನ್ನೋರು ಏನಾದ್ರು ಹುಡುಕ್ತಾ ಇದ್ರೆ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಬಹುದು. ತುಂಬಾ ಗುಡ್ ಕಂಡೀಷನ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬರೀ 90,000 ಕಿಲೋಮೀಟರ್ ಓಡಿದೆ. 2 ಲಕ್ಷಕ್ಕಾಗುತ್ತೆ. ಇಂಡಿಕಾ ವಿಸ್ಟಾ, ಬೆಂಗಳೂರು ಜ್ಞಾನ ಭಾರತಿ ರಿಜಿಸ್ಟ್ರೇಷನ್ ಗಾಡಿ. ಅವಶ್ಯಕತೆ ಇದ್ದವರು ನನ್ನ ನಂಬರ್ಗೆ ಕಾಲ್ ಮಾಡಬಹುದು. ಬನ್ನಿ, ಮತ್ತೊಂದು ಬೇರೆ ಗಾಡಿ ತೋರಿಸ್ತೇನೆ ನೋಡಿ. ಇಲ್ಲೊಂದಿದೆ ನೋಡಿ, ಒಂದು ಗಾಡಿ. ಇದು ವ್ಯಾಗಿನರ್. ಇದು 2009 ಮಾಡಲು, ಸಿಂಗಲ್ ಓನರ್ ಗಾಡಿ. ಫಸ್ಟ್ ಕ್ಲಾಸ್ ಆಗಿದೆ. ಎಲ್ಲ ಹೊಸ ಟೈರು. ಇದ್ರ ಬೆಲೆ 1,70,000 ತಮಗೇನಾದ್ರೂ ವ್ಯಾಗಿನರ್ ಅಂತ ಹುಡುಕ್ತಾ ಇದ್ರೆ ಒಂದು ಒಳ್ಳೆ ಗಾಡಿ. ಪ್ಲಸ್ LPG. ಇದು ಡಿಯೋ ನೋಡಿ, ಡಿಯೋ ವೆಹಿಕಲ್. AC ಪವರ್ ಸ್ಟೇರಿಂಗು ಇದೆ. ಇದ್ರ ಬೆಲೆ 1,70,000 ಆಗುತ್ತೆ. ಎರಡು 2009 ಇದು ಮಾಡಲ್. ಇದು ಒಳಗಡೆ ಸೀಟ್ ಕೂಡ ನೋಡಿ, ತುಂಬಾ ಚೆನ್ನಾಗಿದೆ. ಹೈ ಕ್ಲಾಸ್ ಆಗಿದೆ ಗಾಡಿ. ಬೇಕು ಅಂದ್ರೆ ಕಾಲ್ ಮಾಡಬಹುದು. ಮತ್ತೊಂದು ಆಲ್ಟೋ ಇದೆ. ಇದು 2008 ಮಾಡಲು, ಸೆಕೆಂಡ್ ಓನರು. 1,65,000 ಆಗುತ್ತೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ಚೆನ್ನಾಗಿರೋಂಥ ಗಾಡಿ. ಕಂಪ್ನಿ ಸಿಸ್ಟಮ್ಯಾಟಿಕಲ್ ಇದೆ. ಕಂಪ್ನಿ ಸೀಟ್ಗಳೇ ಇದೆ ನೋಡಿ. ಹಿಂದೆಗಡೆ ಬ್ಯಾಕ್ ಸೈಡ್ ಕೂಡ ನೋಡಿ, ತುಂಬಾ ಚೆನ್ನಾಗಿರೋಂಥ ಗಾಡಿ. ಟೈರ್ಗಳು ಕೂಡ ಚೆನ್ನಾಗಿದೆ. ಇದ್ರ ಬೆಲೆ 1,65,000. 2008, 5 ವರ್ಷ FC ಬರುತ್ತೆ. 1 ಇಯರ್ ಇನ್ಶೂರೆನ್ಸ್ ಬರುತ್ತೆ. ಇಂಟೀರಿಯರ್ ಕೂಡ ನೋಡಿ ಚೆನ್ನಾಗಿದೆ. ಬೇಕು ಅಂದ್ರೆ ಕಾಲ್ ಮಾಡಬಹುದು. ರೈಟ್ ಸೈಡ್ ಎಲ್ಲೂ ಏಟ್ ಬಿದ್ದಿಲ್ಲ. ಸ್ಕ್ರಾಚಸ್, ಪೇಂಟು ಅದೆಲ್ಲ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. 1,65 ಆಗುತ್ತೆ. ಫಸ್ಟ್ ಕ್ಲಾಸ್ ಗಾಡಿ. 1,65,000 ಸಿಗುತ್ತೆ. 2010 ವರ್ಣ ಇದೆ. ತುಂಬಾ ಚೆನ್ನಾಗಿರೋಂಥ ಗಾಡಿ ನೋಡಿ. ವಿತ್ ಅಲೈ ವೀಲ್ ಇದೆ. ತುಂಬಾ ಚೆನ್ನಾಗಿರೋಂಥ ಗಾಡಿ. ಎರಡು 2010 ಮಾಡಲು ನೋಡಿ. ಇಂಟೀರಿಯರ್ ಕೂಡ ಸೀಟ್ ಕೂಡ ತೋರಿಸ್ತಾ ಇದ್ದೀನಿ. ಅಲ್ಲ ಕುತ್ಕೊಳ್ರಿ, ಬಿಸಿಲು ಕುತ್ಕೊಳ್ಳಿ. ವರ್ಣ SX ಫಸ್ಟ್ ಕ್ಲಾಸ್ ಆಗಿರೋಂಥ ಗಾಡಿ. 2 ಲಕ್ಷಕ್ಕೆ ಕೊಡ್ತೀವಿ. 2010 ಮಾಡಲು CRD. ತುಂಬಾ ಚೆನ್ನಾಗಿರೋಂಥ ಗಾಡಿ ಇದು.
2 ವರ್ಷ 2010 ಮಾಡಲು 2 ಲಕ್ಷದ ಆಗುತ್ತೆ. 2 ಲಕ್ಷಕ್ಕೆ ಯಾವ್ದಾರು ಬೇಕು ಅನ್ನೋರಿದ್ರೆ ಕಾಲ್ ಮಾಡಬಹುದು. ನಮಸ್ತೆ ವೀಕ್ಷಕರೇ, ಒಂದು ಬ್ಲೂ ಕಲರ್ ಆಲ್ಟೋ ಇದೆ 2008, 5 ವರ್ಷ FC ಇದೆ, 1 ವರ್ಷ ಇನ್ಶೂರೆನ್ಸ್ ಇದೆ, ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಇದ್ರ ಬೆಲೆ ಬಂದು 1,50,000 ಕೊಡ್ತೀನಿ. 1,50,000 ಈ ಗಾಡಿನ ನಿಮ್ಗೆ ಕೊಡ್ತೀವಿ. ತುಂಬಾ ಚೆನ್ನಾಗಿರೋ ಅಂತ ಗಾಡಿ ಇದು. ಆಲ್ಟೋ LXi. ತುಂಬಾ ಚೆನ್ನಾಗಿರೋಂಥ ಗಾಡಿ, ಗುಡ್ ಕಂಡೀಷನ್ ಇರೋಂಥ ಗಾಡಿ. ನೋಡಿ, ಹಿಂಭಾಗನ ತೋರಿಸ್ತಾ ಇದ್ದೀನಿ. ಇದ್ರ ಬೆಲೆ 1,50,000 ಆಗುತ್ತೆ. ತುಂಬಾ ಒಳ್ಳೆ ಗಾಡಿ, ಹೊಸ ಸೀಟ್ ಕವರ್ ಹೊಡಿಸಿರೋಂಥದ್ದು. ನೋಡಿ, ಹೊಸ ಸೀಟ್ ಕವರ್ ಹೊಡಿಸಿದ್ದೀನಿ. 1,50,000 ಆಲ್ಟೋ ಕೊಡ್ತಾ ಇದ್ದೀನಿ ನಿಮ್ಗೆ. 1,50,000 ಆಲ್ಟೋ 2008 ಮಾಡಲು. ಅವಶ್ಯಕತೆ ಇದ್ದವರು ಬರಬಹುದು. ಎಲ್ರಿಗೂ ನಮಸ್ಕಾರ. ಬನ್ನಿ ಮತ್ತೊಂದು ಗಾಡಿ ನೋಡೋಣ. ನೋಡಿ, ಟಾಟೋ ನ್ಯಾನೋ 2011 ಮಾಡಲು, 2 ಓನರ್ ಆಗಿರುತ್ತೆ. ಇದು ಬೇಸಿಕ್ ಮಾಡಲು, ಪವರ್ ಸ್ಟೇರಿಂಗು ಇಲ್ಲ, AC-ನೂ ಇಲ್ಲ, ಪವರ್ ವಿಂಡೋನು ಇಲ್ಲ. ಇದ್ರ ಬೆಲೆ 75,000 ಆಗುತ್ತೆ. ತುಂಬಾ ಒಳ್ಳೆ ಗಾಡಿ, ಚೆನ್ನಾಗಿದೆ. ನೋಡಿ, ಟೈರ್ಗಳೆಲ್ಲ ತುಂಬಾ ಚೆನ್ನಾಗಿದೆ. 25 ಮೈಲೇಜ್ ಬರುತ್ತೆ. 25 ಮೈಲೇಜ್ ಬರುತ್ತೆ ಈ ಟಾಟೋ ನ್ಯಾನೋ. ಯಾರಿಗಾದ್ರೂ ಅವಶ್ಯಕತೆ ಇದ್ದವರು ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಬಹುದು. ತುಂಬಾ ಚೆನ್ನಾಗಿರೋಂಥ ಗಾಡಿ, ಗುಡ್ ಕಂಡೀಷನ್ ಇರೋಂಥ ಗಾಡಿ, ಫಸ್ಟ್ ಕ್ಲಾಸ್ ಆಗಿದೆ. ನೋಡಿ, 25 ಮೈಲೇಜ್ ಬರುತ್ತೆ. ಬೆಂಗಳೂರು ಸಿಟಿನಲ್ಲಿ, ಇಂಥ ದೊಡ್ಡ ಸಿಟಿನಲ್ಲಿ ಟ್ರಾಫಿಕ್ ಸಮಸ್ಯೆನ ಬಗೆಹರಿಸ್ಕೊಬೇಕು. ಬೇಗ ಹೋಗಿ ರೀಚ್ ಆಗ್ಬೇಕು ಅಂದ್ರೆ ಸಣ್ಣ ಜಾಗ ಇದ್ರೂ ಸಾಕು, ರೀಚ್ ಆಗ್ಬೋದು. ಇದು ಒಂದು ಸ್ಕೂಟರ್ ಬೆಲೆ, ಹೊಸ ಗಾಡಿ ಸ್ಕೂಟರ್ ಬೆಲೆ. ಇದ್ರ ಬೆಲೆ ನಿಮಗೆ 75,000 ಆಗುತ್ತೆ. 75,000 ಈ ಟಾಟೋ ನ್ಯಾನೋನ ನಾನು ನಿಮಗೆ ಕೊಡ್ತೀನಿ. ತುಂಬಾ ಚೆನ್ನಾಗಿರೋಂಥ ಗಾಡಿ. ನೋಡಿ, ಮಿಸ್ ಮಾಡ್ಕೊಬೇಡಿ. 75,000 ಈ ಟಾಟೋ ನ್ಯಾನೋನು ನಾನು ಕೊಡ್ತೀನಿ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. 2011 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ನಾನು ಹೇಳಿರ್ತಕ್ಕಂಥ ಗಾಡಿನಲ್ಲಿ ಸ್ವಲ್ಪ ಓನರ್ಗಳು ಕಿಲೋಮೀಟರ್ ವ್ಯತ್ಯಾಸ ಇದ್ರೆ ಕ್ಷಮೆ ಇರಲಿ. ಎಲ್ಲಾ ಡಾಕ್ಯುಮೆಂಟ್ಸು ಚೆಕ್ ಮಾಡಿ ನಾನು ಹೇಳಕ್ಕಾಗಲ್ಲ. ಸ್ವಲ್ಪ ಬಂದಾಗ ಚೆಕ್ ಮಾಡ್ಕೊಂಡು ತಗೊಳ್ಳಿ ನೀವು. ಒಳ್ಳೆ ಗುಡ್ ಕಂಡೀಷನ್ ವೆಹಿಕಲ್ ಇದು ಟಾಟೋ ನ್ಯಾನೋ. ನೋಡಿ, ಒಂದು ಲೋಗನ್ ಇದೆ, ಮಹೇಂದ್ರ ಲೋಗನ್ನು. ಇದು ರನ್ನಿಂಗ್ ಕಂಡೀಷನ್ ಇರೋಂಥ ಗಾಡಿ, ಬಹಳ ಚೆನ್ನಾಗಿದೆ. 90,000 ಕೊಡ್ತೀನಿ. ಯಾರಿಗಾರು ಬೇಕು ಅಂದವರಿದ್ರೆ ನನಗೆ ಕಾಲ್ ಮಾಡ್ಬೋದು. 90,000 ನಾನು ನಿಮಗೆ ಕೊಡ್ತೀನಿ. ಅದು ಲೋಗಾನ್ ಗಾಡಿನ. ನೋಡಿ, ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ವೀಕ್ಷಕರೇ, ನಿಮ್ಗೆ ಏನಾರು ಮಹೇಂದ್ರ ಲೋಗಾನ್ ಬೇಕು ಅಂತ ವೈಟ್ ಬೋರ್ಡ್ ಹುಡುಕ್ತಾ ಇದ್ರೆ ಬಂದು ತಗೊಂಡೋಗ್ಬೋದು. ಇದ್ರ ಬೆಲೆ 90,000 ಆಗುತ್ತೆ.
ಇದು ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಬನ್ನಿ ಮತ್ತೊಂದು ಗಾಡಿ ತೋರಿಸ್ತೀನಿ. ಇದು ಮಹೇಂದ್ರ ಝೈಲೋ, ತುಂಬಾ ಚೆನ್ನಾಗಿರೋಂಥ ಗಾಡಿ. ಇದು 2009 ಮಾಡಲು. ಇದು E8 ವರ್ಷನ್. ತುಂಬಾ ಚೆನ್ನಾಗಿದೆ. ಇದ್ರ ಬೆಲೆ 1,80,000 ಹೇಳ್ತಾ ಇದ್ದೀವಿ. ನೋಡಿ, ಹೊಸ ಟೈರು. 1,80,000ಕ್ಕೆ ಮಹೇಂದ್ರ ಝೈಲೋ ಕೊಡ್ತೀವಿ. ವಿತ್ ಮ್ಯಾಗ್ವಿಲ್ ಸಮೇತ ಇರೋಂಥ ಗಾಡಿನ ನಾವು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕಡಿಮೆ ಕೊಡ್ತಾ ಇದ್ದೀವಿ. ತಮಗೇನಾದ್ರೂ ಯಾರಿಗಾದ್ರೂ ಝೈಲೋ ಗಾಡಿ ಹುಡುಕ್ತಾ ಇದ್ರೆ ದಯವಿಟ್ಟು ಬಂದು ಪರ್ಚೇಸ್ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿರೋಂಥ ಗಾಡಿ. ನೋಡಿ, E8 ಬರೇ 1,80,000. ಇವತ್ತು ಭಾನುವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಗಾಡಿನ ಈ ಪ್ರೈಸ್ ಕೊಡ್ತಾ ಇದ್ದೀನಿ. 1,80,000 ಹರಾಜ್ ರೇಟಲ್ಲಿ ನಿಮಗೆ ಕೊಡ್ತಾ ಇರೋದು. ನೋಡಿ ವೀಕ್ಷಕರೇ, ಮಿಸ್ ಮಾಡ್ಕೊಬೇಡಿ. ಒಳ್ಳೆ ಗುಡ್ ಕಂಡೀಷನ್ ಇರುವಂತ ಗಾಡಿ, ಆಕ್ಸಿಡೆಂಟ್ ಫ್ರೀ ಇರುವಂತ ಗಾಡಿ. ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ. 1,80,000ಕ್ಕೆ ಝೈಲೋ ಕೊಡ್ತೀನಿ. ಇದು ಮಾರುತಿ ಶಿಫ್ಟ್ 2008 ಮಾಡಲು, 3rd ಓನರ್ ಆಗಿದೆ. ಇದು ಡೀಸೆಲ್ ವೆಹಿಕಲ್. 2,70,000ಕ್ಕೆ ಈ ಗಾಡಿನ ಪ್ರೈಸ್ ನ ಫಿಕ್ಸ್ ಮಾಡಿದ್ದೀವಿ. ಶಿಫ್ಟ್ VDI 2,70,000. ಫಸ್ಟ್ ಕ್ಲಾಸ್ ಗಾಡಿ. ತಮಗೇನಾದ್ರು ಬೇಕು ಅಂತ ಹೇಳಿದ್ರೆ ತಗೊಂಡೋಗ್ಬೋದು. LD ಇಂದ VDI ಆಗಿರೋಂಥ ಗಾಡಿ. ಪವರ್ ವಿಂಡೋನು ಇದೆ. ಒಳ್ಳೆ ಗುಡ್ ಕಂಡೀಷನ್ ವೆಹಿಕಲ್. 2,70,000 ಹೇಳ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು. ನೀವು ಬಂದು ಕುಂತ್ಕೊಂಡ್ರೆ ಹೆಚ್ಚು ಕಮ್ಮಿ ಮಾಡೋಣ. ನೋಡಿದ್ರಲ್ಲ, ಇದು 2,70,000 ಶಿಫ್ಟ್. ವೀಕ್ಷಕರೇ ಬನ್ನಿ, ಮತ್ತೊಂದು ವ್ಯಾಗಿನರ್ ಇದೆ. 2005 ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇರ್ತಕ್ಕಂಥ ಗಾಡಿ. ನೋಡಿ, ತುಂಬಾ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. 2nd ಓನರ್ ಆಗಿದೆ. ಕಡಿಮೆ ಓಡಿದೆ. ನೋಡಿ, ಯಾರ್ಯಾರು ವ್ಯಾಗಿನರ್ ಏನಾರು ಬೇಕು ಅಂತ ಹುಡುಕ್ತಾ ಇದ್ರೆ ದಯವಿಟ್ಟು ಬಂದು ತಗೊಂಡೋಗ್ಬೋದು. ತುಂಬಾ ಚೆನ್ನಾಗಿರೋಂಥ ಗಾಡಿ. ಇದ್ರ ಬೆಲೆ 1,40,000 ಹೇಳ್ತಾ ಇದ್ದೀವಿ. ನಿಮ್ಗೇನಾದ್ರೂ ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತದೆ. ಆ ನಂಬರ್ ಕಾಲ್ ಮಾಡಿ. ಒಂದು ಒಳ್ಳೆ ವ್ಯಾಗಿನರ್ ಇದೆ, ಚೆನ್ನಾಗಿದೆ. ಬ್ಯಾಂಗ್ಳೂರ್ ಸಿಟಿಗೆ ಹೇಳಿ ಮಾಡಿಸ್ತಂತ ಗಾಡಿ. ತುಂಬಾ ಚೆನ್ನಾಗಿರೋಂಥ ಗಾಡಿ, ಒಳ್ಳೆ ಗಾಡಿ. ನೋಡಿ, ತುಂಬಾ ಚೆನ್ನಾಗಿರೋಂಥ ಗಾಡಿ. ವ್ಯಾಗಿನರ್ 1,40,000 ಯಾರಿಗಾರು ಬೇಕು ಅಂತ ಹೇಳಿದ್ರೆ ಬನ್ನಿ. ವ್ಯಾಗಿನರ್ 2005 2nd ಓನರ್. ವೆರಿ 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 ಗುಡ್ ಕಂಡೀಷನ್ ಇರೋಂಥ ವೆಹಿಕಲ್ ಗಾಡಿ ಇದು. ಬರ್ತೀರಾ ವೀಕ್ಷಕರೇ? ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ, ಸಬ್ಸ್ಕ್ರೈಬರ್ಗೆ, ವಾಟ್ಸಪ್ ಫ್ರೆಂಡ್ಸ್ಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 3 ದಿನ ರಜಾ ಇದೆ. ಈ ರಜದಲ್ಲಿ ಬಂದು ಗಾಡಿಗಳನ್ನ ಬಂದು ನೀವು ತಗೊಂಡು ಹೋಗ್ಬೋದು. ಸೂಪರ್ ಆಗಿದೆ ಗಾಡಿ. ನೋಡಿ, 1,40,000 2005 ಮಾಡಲು. FC ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ. ತುಂಬಾ ಚೆನ್ನಾಗಿದೆ. ಬನ್ನಿ ನೋಡಿ, ಇಲ್ಲೊಂದು ವ್ಯಾಗಿನರ್ ಇದೆ. 2004 ಮಾಡಲು. ಇದು 1,20,000 ಆಗುತ್ತೆ.
ತುಂಬಾ ಚೆನ್ನಾಗಿರೋಂಥ ಗಾಡಿ, ಒಳ್ಳೆ ಗಾಡಿ ನೋಡಿ, ಫಸ್ಟ್ ಕ್ಲಾಸ್ ಗಾಡಿ. ನೋಡಿ ಎಲ್ಲ ಹೊಸ ಸೀಟ್ ಹೋಲ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಆಗಿರೋಂಥ ಒಂದು ವ್ಯಾಗನರ್ ಇದೆ. ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ತೊಗೊಂಡೋಗ್ಬೋದು. 1,20,000 ಇದು. 1,20,000 ಒಂದು ವ್ಯಾಗನರ್ ಕೊಡ್ತಾ ಇದ್ದೀವಿ. ಬರ್ತೀರಾ? ಬನ್ನಿ ವೀಕ್ಷಕರೇ, ಮತ್ತೊಂದು ಸ್ಯಾಂಟ್ರಾ ಇದೆ. ಸ್ಯಾಂಟ್ರಾ ತೋರಿಸ್ಬಿಡೋಣ. 2006 ಮಾಡಲು. ಬನ್ನಿ. ಹಾಗೆ ಒಂದು ಅಸೆಂಟ್ ಇದೆ. ಇದು ಅಸೆಂಟು 2010 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ. 2 ಲಕ್ಷ ಇದು ಪ್ರೈಸ್ ಫಿಕ್ಸ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಸೆಂಟ್. 2 ಲಕ್ಷಕ್ಕೆ 2010 ಮಾಡಲು ಕೊಡ್ತಾ ಇದ್ದೀವಿ. ನಿಮ್ಗೆ ಏನಾದರೂ ಬೇಕಿದ್ರೆ ಬಂದು ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋಗಿ. ಫ್ಲೈಟ್ನಲ್ಲೋ ಹಡಗಲ್ಲೋ ರಾಕೆಟಲ್ಲೋ ಹೋದಂಗೆ ಇರುತ್ತೆ ಈ ಗಾಡಿನಲ್ಲಿ ಹೋಗ್ತಾ ಇದ್ರೆ. ಫ್ಲೈಟು ರಾಕೆಟು ಹಡಗಲ್ಲೋ ಹೋದಂಗೆ ಇರುತ್ತದೆ ಈ ಗಾಡಿನಲ್ಲಿ ಏನಾದ್ರು ಡ್ರೈವ್ ಮಾಡ್ತಾ ಇದ್ರೆ. ಇದ್ರ ಬೆಲೆ 2 ಲಕ್ಷ. ಸ್ಪೋರ್ಟ್ಸ್ ವೆಹಿಕಲ್ ತುಂಬಾ ಜನ ಲೈಕ್ ಮಾಡ್ತಾರೆ. ಹುಡುಗರುಗಳಂತೂ ತುಂಬಾ ಜನ ಲೈಕ್ ಮಾಡ್ತಾರೆ. ನಿಮ್ಗೆ ಈ ಗಾಡಿ ಏನಾದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನನ್ನ ನಂಬರಿಗೆ ನೀವು ಕಾಲ್ ಮಾಡ್ಬೋದು. ಇದೇ ಸ್ಪೋರ್ಟ್ಸ್ ವೆಹಿಕಲ್. ನೋಡಿದ್ರಲ್ಲ, ಬನ್ನಿ ಮತ್ತೊಂದು ಗಾಡಿ ತೋರಿಸ್ತೀನಿ. ನೋಡಿ ಇಲ್ಲೊಂದು 2008 ಮಾಡಲು. ಇದು AC ಪೋಸ್ಟರಿಂಗ್ ಇರ್ತಕ್ಕಂಥ ವ್ಯಾಗನರ್ ಸ್ಯಾಂಟ್ರೋ. 1,40,000 ಕೊಡ್ತೀನಿ. ಇದು ರೆಡ್ ಕಲರ್. ಇದು ತುಂಬಾ ಚೆನ್ನಾಗಿದೆ. ಇದು ಕೂಡ ಎಲ್ಲ ಮ್ಯಾಗ್ವಿಲ್ ಎಲ್ಲ ಇದೆ. ಇಂಟೀರಿಯಲ್ ಸೀಟ್ ಕೂಡ ಚೆನ್ನಾಗಿದೆ, ನೋಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಾನು ಮಾಡ್ದೋದಂಥ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಆಗಿ, ಒಂದು ಕಾಮೆಂಟ್ ಮಾಡಿ. ಆದರೆ ಕೆಟ್ಟದಾಗ ಕಾಮೆಂಟ್ ಮಾಡಬೇಡಿ. ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಕೆಲವು ಜನ ವಿಕೃತ ಮನಸ್ಸಲ್ಲಿ ಇರೋರು ನನ್ನ ಬಗ್ಗೆ ಕೆಟ್ಟದಾಗ ಕಾಮೆಂಟ್ ಮಾಡ್ತಾರೆ. ಅಂಥವ್ರಿಗೆಲ್ಲ ಹೇಳೋದು ಒಂದೇ, ನಾನು ಯಾರ ಋಣನೂ ತಿಂದಿಲ್ಲ, ಯಾರ ಮನೆ ಆಸ್ತಿಗೂ ಹೋಗಿಲ್ಲ, ಯಾರ ಮನೆಗೂ ಇಟ್ಟಾಕ್ರಪ್ಪ ಅಂತ ಹೋಗಿಲ್ಲ. ನನ್ನನ್ನು ಯಾಕಪ್ಪ ನೀವು ಟಾರ್ಗೆಟ್ ಮಾಡ್ತೀರಾ? ನಾನು ಕಡಿಮೆ ಕೊಡ್ತೀನಿ ಅಂತ ಅಥವಾ ಜನಗಳು ನನ್ನ ಪ್ರೀತಿಸ್ತಾರೆ ಅಂತಲ್ಲ ನೀವು ನನ್ನನ್ನು ಟಾರ್ಗೆಟ್ ಮಾಡಿ ವ್ಯಂಗ್ಯವಾಗಿ ಅವಮಾನ ರೀತಿ ನನಗೆ ಕಾಮೆಂಟ್ ಮಾಡ್ತೀರಾ? ನಿಮಗೆ ಸಂಸ್ಕಾರ ಅಂತ ಇತ್ತು ಅಂತ ಹೇಳಿದ್ರೆ ಮಾಡ್ತಾ ಇರಲಿಲ್ಲ. ಸಂಸ್ಕಾರನೇ ಇಲ್ಲ ನಿಮ್ಮಂಥವ್ರಿಗೆ ನಾನು ಏನು ಹೇಳೋಕ್ಕಾಗುತ್ತೆ? ಹೊಟ್ಟೆ ಉರಿ ಜನಗಳಿಗೆ ಏನಂತ ಹೇಳೋಕ್ಕಾಗುತ್ತೆ? ಈ ರೀತಿನಾದ್ರು ತೀರ್ಸ್ಕೊತೀರಾ? ತೀರ್ಸ್ಕೊಳ್ಳಿ. ದೇವ್ರು ಒಳ್ಳೇದು ಮಾಡಲಿ, ನಿಮ್ಗೆ ಇಚ್ಛೆ ಒಳ್ಳೇದು ಇಡ್ಲಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಆ ಭಗವಂತ. ನೋಡಿ ಒಂದು ಐಕಾನ್ ಇದೆ ಸರ್. ಇದು ಐಕಾನ್ ಏನ್ ಮಾಡ್ಲು? ಇಲ್ಲಿಂದ ಇರೋದು. ಇದು ಎಷ್ಟು ರೇಟು? 2007 ಮಾಡಲು ಐಕಾನ್ 90,000 ಆಗುತ್ತೆ ನೋಡಿ. 2007 ಐಕಾನ್ 90,000 ಆಗುತ್ತೆ. ಯಾರಾದ್ರೂ ಹುಡುಗರುಗಳು ಬೇಕು ಅನ್ನಂಗಿದ್ರೆ ತಗೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರೋಂಥ ಗಾಡಿ. ಬನ್ನಿ ಸಾ, ಬನ್ನಿ. ಅಯ್ಯೋ ಇದೇನ್ ಪಿಕ್ಚರ ಇದು ನೋಡಿ ಸಾ. ಐಕಾನ್ ಫೋರ್ಡ್ 1.3 ಇದು 90,000 ಆಗುತ್ತೆ ನೋಡಿ. ಐಕಾನ್ ಬೇಕು ಅನ್ನೋರೆ ಹುಡುಕ್ತಾ ಇದ್ರೆ ಈ ಗಾಡಿನ ತಗೊಂಡು ಹೋಗ್ಬೋದು. ಒಳ್ಳೆ ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ಇದು ಒಳ್ಳೆ ಗಾಡಿ. ಐಕಾನ್ 1.3 ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನೋಡಿ. ಏನಾದ್ರು ನಿಮ್ಗೆ ಏನೋ ಬೇಕು ಅಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ವೀಕ್ಷಕರೇ, ಇನ್ನೊಂದು 2014 ಸಿಂಗಲ್ ಓನರು VXI ಅಂದ್ರೆ ಪೆಟ್ರೋಲ್ ವೆಹಿಕಲ್ ಇದೆ ನಮ್ಮ ಹತ್ರ. ಸಿಂಗಲ್ ಓನರ್ ಗಾಡಿ, 1 ಲಕ್ಷ ಒಳಗಡೆ ಓಡಿರೋಂಥ ಗಾಡಿ, ಸಿಲ್ವರ್ ಕಲರ್ ಗಾಡಿ. ಈ ಗಾಡಿ 3,70,000 ಇದ್ರ ರೇಟ್ ಫಿಕ್ಸ್ ಮಾಡಿದೀವಿ.
ಯಾರಾದ್ರೂ ಪೆಟ್ರೋಲ್ ಗಾಡಿ ಬೇಕು ಶಿಫ್ಟ್ ಅನ್ನೋರು ಏನಾದ್ರು ಇದ್ರೆ ದಯವಿಟ್ಟು ಬಂದು ಪರ್ಚೇಸ್ ಮಾಡ್ಬೋದು. ಬಹಳ ಕಡಿಮೆ ರೇಟ್ ಮೇಲೆ ಕೊಡ್ತಾ ಇದ್ದೀವಿ. 3,70,000ಕ್ಕೆ ಒಳ್ಳೆ ಗಾಡಿ ಕೊಡ್ತಾ ಇದ್ದೀವಿ. ಪೆಟ್ರೋಲ್ ವೆಹಿಕಲ್ 3,70,000 2014 ಮಾಡಲು. ಇಷ್ಟು ಕಡಿಮೆ ಪ್ರೈಸ್ಗೆ ಎಲ್ಲೂ ಕೊಡಕ್ ಸಾಧ್ಯನೇ ಇಲ್ಲ, ನಾವು ಮಾತ್ರನೇ ಕೊಡೋದು. ಹಂಗಂತ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ಯಾವನೊಬ್ಬ ಅಲಾಲ್ ಟೊಪ್ಪಿ ನನ್ನ ಮಗ ವ್ಯಂಗ್ಯವಾಗಿ ಹಾಕಿದ್ದ. ನಾಲ್ಗೆ ನಾಯಿ ತಿನ್ನ. ನಾವು ನಮ್ ಗಾಡಿ ಇದು ನಾವು ಮಾರ್ಕೆಟಿವ್, ಬೇಕು ಅಂದ್ರೆ ತಗೊಂಬೋದು, ಬೇಡ ಅಂದ್ರೆ ಹೋಗ್ಬೋದು. ಯಾರಿಗೂ ನಾವೇನು ಹಿಂಸೆ ಮಾಡ್ತೀವಾ? ನನಗೆ ಆದ ಜನ ಇದ್ದಾರೆ, ನನ್ನದೇ ಆದ ಪ್ರೀತಿಸುವಂತ ಜನ ಇದ್ದಾರೆ, ನನ್ನೇ ಆದಂತ ನನ್ನ ಸಬ್ಸ್ಕ್ರೈಬರ್ ವ್ಯೂವರ್ಸು ನನ್ನ ಸಾಕಿದ್ದಾರೆ, ಅವರೇ ಸಾಕು. ಇವನಿಗೆ ಸಾಲ ಕೊಡ್ಲಿಲ್ಲ, ಕಡಿಮೆ ದುಡ್ಡು ಕೇಳಿದ ಅಂತ ಹೇಳ್ಬಿಟ್ಟು ನಾವು ಕಳಿಸ್ಬಿಟ್ರೆ ಇವನಿಗೆ ನಮಗೆ ಕೆಟ್ಟದಾಗ ಕಾಮಿಟ್ ಮಾಡೋಣ ಅಲಾಲ್ ಟಪ್ಪಿ. ಇನ್ನೊಂದ್ಸಲಿ ಏನಾದ್ರು ನಿಮ್ಗೆ ಏನಾದ್ರು ಕಾಮಿಟ್ ಮಾಡ್ಬೇಕು ಅಂದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿ ಮಾತಾಡು. ಹುಷಾರ್. ಬನ್ನಿ ವೀಕ್ಷಕರೇ, ಇದೊಂದು 14 ಮಾಡಲಿದೆ. ಯಾರಿಗಾದ್ರೂ ಬೇಕು ಅನ್ನೋರು ಇದ್ರೆ 3,70,000 ಕೊಡ್ತೀನಿ. ಇದನ್ನ ಬರ್ತೀರಾ ಅಲ್ವಾ? ಎಲ್ರಿಗೂ ನಮಸ್ಕಾರ. ಬನ್ನಿ, ಇನ್ನೊಂದಷ್ಟು ಗಾಡಿ ಇದಾವೆ, ಅವನು ತೋರಿಸಿ. ನಮಸ್ಕಾರ. ರಾಯ್ರೆ, ಗುಡ್ ಮಾರ್ನಿಂಗು. ಗುಡ್ ಮಾರ್ನಿಂಗ್ ರಾಯ್ರೆ. ಓಹೋ, ಇನ್ನೊಂದೈತಿರು ನೋಡಿ. ಇಲ್ಲೊಂದು 2009 ಇದೆ, ಇದು 1,70,000 ಹೇಳ್ತೀವಿ. ಒಳ್ಳೆ ಹೊಸ ಟೈರ್ ಇದೆ ನೋಡಿ. ಯಾರಿಗಾರು ಬೇಕು ಅನ್ನೋರಿದ್ರೆ ನಮ್ಗೆ ಕಾಲ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಗಾಡಿ, ಒಳ್ಳೆ ಗಾಡಿ ನೋಡಿ. ನಮ್ಮ ಸ್ನೇಹಿತರು ಚಿಕ್ಕಬಳ್ಳಾಪುರದಿಂದ ಬಂದು ಒಂದ್ ಗಾಡಿ ತಗೊಂಡವ್ರೆ, ಅವ್ರನ್ನ ಮಾತಾಡ್ಸ್ತಾನೆ. ಬನ್ನಿ ಅಣ್ಣರೇ, ಅಣ್ಣರೇ, ಅಣ್ಣರೇ. ಹೇಳ್ರಿ ಹೇಳ್ಕೊಳ್ರಿ. ರೀ ನಾನೇ ತಪ್ಪು ಕೇಳ ಅಣ್ಣ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಅಣ್ಣ. ಅಣ್ಣ, ತಾವ್ ಯಾವ ಊರಿಂದ ಬಂದಿರೋದು? ಎಚ್ ಕ್ರಾಸ್ ಚಿಕ್ಕಬಳ್ಳಾಪುರದಿಂದ. ಇಲ್ಲಿ ಗಾಡಿ ಪರ್ಚೇಸ್ ಮಾಡಕ್ ಬಂದಿದ್ರಪ್ಪ, ಆಯ್ತಲ್ಲ? ಸೆಲೆಕ್ಷನ್ ಮಾಡ್ಕೊಂಡ್ರ? ಆಯ್ತಾ? ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಒಳ್ಳೆ ಗಾಡಿ ತಗೊಂಡು ಹೋಗ್ತಾ ಇದ್ದೀರಾ. ಏನೋ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ನಮ್ದಲ್ಲದ ಗಾಡಿ ಅದಕ್ಕೋಸ್ಕರ ಕಂಡೀಷನ್ ಮಾಡಿದ್ದಾನೆ. ದಯವಿಟ್ಟು ಕ್ಷಮೆ ಇರ್ಲಿ. ಇನ್ನೊಂದ್ಸಲಿ ಬಂದಾಗ ನಮ್ ಗಾಡಿ ಆದ್ರೆ ನಾವು ಕಡಿಮೆ ಕೊಡ್ತೀವಿ. ಓಕೆನಾ ಅಣ್ಣ? ತಮ್ಮ ಹೆಸರಣ್ಣ? ನನ್ನ ಹೆಸರು ಶಾಬುದ್ದೀನ್ ಅಂತ. ಏನಾದ್ರು ಹೇಳ್ಬೇಕು ಅಂದ್ರೆ ನಮ್ಮ ಪಬ್ಲಿಕ್ ಗೆ ಅಥವಾ ಇವ್ರಿಗೆ ಯೂಟ್ಯೂಬರ್ಸ್ಗೆ ಏನ್ ಹೇಳ್ತೀರ ಅಣ್ಣ? ನಮ್ಮ ಮಂಜುಶ್ರೀ ಕಾರ್ಸ್ ಅಲ್ಲಿ ಒಳ್ಳೆ ಕಾರ್ಯಗಳಿದ್ದಾವೆ, ನಮ್ಮ ಬೆಲೆ ತಕ್ಕಂತ ಕಾರ್ಯಗಳಿದ್ದಾವೆ. ನಮ್ದು ನೋಡಿ, ಇಷ್ಟ ಬಂದಿದ್ದ ನೋಡಿ. ಸತ್ಯವಾಗ್ಲೂ ನೀವೇನಾದ್ರು ನಮ್ ಕಡೆಯವರು ತಿಳ್ಕೊಂಡಿದ್ರೆ ತಪ್ಪು. ನನ್ನ ಯೂಟ್ಯೂಬ್ ನೋಡಿ ಬಂದಿರ್ತಕ್ಕಂಥ ನನ್ನ ಸ್ನೇಹಿತರು ಅವರು ಒಳಗಡೆ ಹೃದಯದಿಂದ ಹೇಳ್ತಾರೆ ಅಂತ ಮಾತು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ನೋಡಿ, ಒಂದು 2007 ವ್ಯಾಗಿನರ್ ಇದೆ. ತುಂಬಾ ಚೆನ್ನಾಗಿರೋಂತ ಗಾಡಿ ಇದು ವ್ಯಾಗಿನರ್. ಇದ್ರ ಬೆಲೆ 1,50,000 ಆಗುತ್ತೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಗಾಡಿ. ನೋಡಿ, ಬೇಕಾದ್ರೆ ನೀವೇ ಹತ್ರನೇ ಬಂದು ನೋಡಿ. ಬೇಕು ಅಂತ ಹೇಳಿದ್ರೆ ತಗೊಂಡು ಹೋಗ್ಬೋದು. 1,50,000ಕ್ಕೆ 2007 ಮಾಡಲು ನೋಡಿ. ತುಂಬಾ ಚೆನ್ನಾಗಿರೋಂತ ಗಾಡಿ, ಫಸ್ಟ್ ಕ್ಲಾಸ್ ಆಗಿರೋಂತ ಗಾಡಿ ನೋಡಿ. 1,50,000ಕ್ಕೆ ಈ ಗಾಡಿನ ನಾವು ಕೊಡ್ತೀವಿ. ನೀವು ಬೇಕು ಅಂದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ನೋಡಿ, ಸಾಕಷ್ಟು ಗಾಡಿಗಳನ್ನ ತೋರಿಸಿದ್ದೀನಿ, ಮತ್ತೆ ಇನ್ಯಾವು ಸ್ಟಾಕ್ ಇಲ್ಲ. ಸ್ಟಾಕ್ ಬಂದ್ರೆ ಮತ್ತೆ ನಾನು ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ವೀಕ್ಷಕರೇ, ಸುಮಾರು ಒಂದು 10ರಿಂದ 15-20 ಗಾಡಿನ ತೋರಿಸಿದ್ದೀನಿ. ಈ ಗಾಡಿನಲ್ಲಿ ನಿಮ್ಗೆ ಯಾವ್ದಾರ ಗಾಡಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. 2 ನಂಬರ್ ಇರುತ್ತೆ. ನಮ್ಮ ಸ್ನೇಹಿತರು ಬಸವರಾಜ್ ಅವ್ರದ್ದು ಇರುತ್ತೆ, ನಮ್ದೊಂದು ಇರುತ್ತೆ. 2 ನಂಬರ್ಗೆ ನೀವು ಯಾವ್ದಕ್ಕಾದ್ರೂ ಕಾಲ್ ಮಾಡ್ಬೋದು. ನಮ್ಮಲ್ಲಿ ಬಂದಂತ ಸಬ್ಸ್ಕ್ರೈಬರ್ಸು, ವ್ಯೂವರ್ಸು, ಪಬ್ಲಿಕ್ಸ್ಗೆ ಸಾಧ್ಯವಾದಷ್ಟು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಗಾಡಿ ಕೊಡೋದಕ್ಕೆ ಪ್ರಯತ್ನ ಬೀಳ್ತೀವಿ. ನಮ್ಮಲ್ಲಿ ಯಾವುದೇ ಒಂದು ತಪ್ಪು ಕಂಡಿಡಿಯಕ್ಕೆ ಹೋಗ್ಬೇಡಿ. ನಾವು ಆ ಥರ ಮಾಡೋ ಜನ ಅಲ್ಲ. ಎಲ್ಲಾ ಗಾಡಿಗೂ ಡಾಕ್ಯುಮೆಂಟ್ಸ್ ಇರುತ್ತೆ. ಡಾಕ್ಯುಮೆಂಟ್ಸ್ ಇರೋ ಗಾಡಿನೇ ನಾವು ಮಾರಾಟ ಮಾಡೋದು. ಒಂದೇ ಒಂದು RTO ಬಂದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಆ ಕಡೆ ಈ ಕಡೆ. ಅದು ಬಿಟ್ರೆ ನಮ್ಮಲ್ಲಿ ಏನು ತೊಂದರೆ ಇಲ್ಲ.
ಧೈರ್ಯವಾಗಿ ಬಂದು ಧೈರ್ಯವಾಗಿ ಗಾಡಿ ತಗೊಂಡು ಹೋಗ್ಬೋದು. ನಾವಿರೋಂಥ ಸ್ಥಳ ಮಾಗಡಿ ರೋಡ್, ದಾಸರಹಳ್ಳಿ, ಬೆಂಗಳೂರು ಡಿಸ್ಟಿಕ್ ಇಂದ ಮಾಗಡಿ ಕಡೆ ಹೋಗೋ ರೂಟಲ್ಲಿ ಎಡಗಡೆ ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪ್ ಎದುರುಗಡೆನೆ ನಮ್ದು ಆಫೀಸ್ ಇರೋದು. ನೋಡಿ, ಇಷ್ಟು ಗಾಡಿಗಳನ್ನ ತೋರಿಸುವಂತ ಸಣ್ಣದು ಒಂದು ಪ್ರಯತ್ನ ಮಾಡಿದ್ದೀನಿ. ಒನ್ಸ್ ಅಗೇನ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರು ಕುಟುಂಬದವರೆಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡಿ. ಯಾರು ಮಿಸ್ ಮಾಡ್ಕೊಬೇಡಿ ಆಯ್ತಾ, ಜಗಳ ಮಾಡ್ಕೊಬೇಡಿ, ಗುದ್ದಾಡಬೇಡಿ. ಇಲ್ಲಿ ಯಾವ್ದು ಶಾಶ್ವತ ಇಲ್ಲ. ಬಂದಿದ್ದೀವಿ, ನಮ್ಮ ಸಂತೆಯಲ್ಲಿ ವ್ಯಾಪಾರ ಮುಗಿಸ್ಕೊಂಡು ನಮ್ಮವ್ರಿಗೆ ಹೋಗ್ತಾ ಇರ್ಬೇಕು. ದ್ವೇಷ, ಆವೇಶ, ವಂಚನೆ, ಮೋಸ ಇಲ್ಲಿ ಯಾವುದು ನಡೆಯಲ್ಲ. ಭಗವಂತನ ಮುಂದೆ ಒಂದ್ಸಲಿ ತೋರ್ಸಿ ಹೋಗ್ಬಿಟ್ಟಿದ್ದಾನೆ ಕೊರೋನಾ ನೆಪದಲ್ಲಿ. ಇನ್ನೊಂದ್ಸಲಿ ಅಂತ ಕೆಲಸ ಮಾಡ್ಕೊಳ್ಳೋದು ಬೇಡ. ನಾವು ನೀವೆಲ್ಲ ಸೇರಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ಇನ್ನೊಂದು, ಶ್ರೀರಾಮ ಹುಟ್ಟಿರ್ತಕ್ಕಂಥ ಅಯೋಧ್ಯೆಯಲ್ಲಿ 22ನೇ ತಾರೀಕು ಪ್ರಾರಂಭ ಮಾಡ್ತಾ ಇದೆ. ಎಲ್ರು ರಾಮನ ಜಪ ಮಾಡೋಣ, ಎಲ್ರು ಒಂದಾಗಿರೋಣ. ಎಲ್ಲ ಆ ಜನ ಈ ಜನ ಅನ್ನೋ ಭೇದ ಭಾವ ಬಿಟ್ಬಿಟ್ಟು ಎಲ್ರು ಖುಷಿಯಿಂದ ಇರೋಣ. ಒನ್ಸ್ ಅಗೇನ್ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಶಿವಶಂಕರ್ ಮಾಡುವ ನಮಸ್ಕಾರಗಳು. ನೋಡಿ, ಎದುರುಗಡೆ ಕಾಣ್ತಾ ಇದಾರಲ್ಲ, ತುಂಬಾ ಒಳ್ಳೆ ಮನುಷ್ಯ. ಏನು ಇವ್ರ ಹೆಸರು ಅಂದ್ರೆ ಕೆ ಸೋಮಶೇಖರ್ ಅಂತ. ನಮ್ಮ ಕರ್ನಾಟಕ ಜನತೆಗೆ ನೀವು ಕೊಡುವಂತ ಸಂದೇಶ ಏನ್ ಸ್ವಾಮಿ? ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ ಸಕಲವನ್ನು ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ. ಈ ಮತ್ತೊಂದು ಒಂದು ಪ್ರಶ್ನೆ ಸ್ವಾಮಿ. ಈ ವರ್ಷ 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಸ್ವಾಮಿ? ಶುಭ ಸಂದೇಶ ಇಡೀ ದೇಶಕ್ಕೆ ಒಳ್ಳೆಯದಾಗಲಿ, ಇಡೀ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀರಾ. ನೋಡಿ, ಎಷ್ಟು ಆಗುತ್ತೆ ಮುತ್ತಂತ ಮಾತು ಹೇಳಿದ್ರು. ಹಾಗೆ ಇನ್ನೊಬ್ರು ನಮ್ಮ ಸ್ನೇಹಿತರಿದ್ದಾರೆ, ಬಸವರಾಜ್ ಗೌಡ್ರು, ಅದೆಲ್ಲರಿಗೂ ಗೊತ್ತಿರೋರೆ. ಅವ್ರೇನ್ ಸಂದೇಶ ಕೊಡ್ತಾರೆ ಕೇಳ್ಬಿಡಲ್ಲ. ಮಕರ ಸಂಕ್ರಾಂತಿ ಹಬ್ಬದ ದಿವಸ. ನಮಸ್ಕಾರ ಸೋಮಣ್ಣ ಅವರೇ. ಸರ್ ನಮಸ್ಕಾರ. ಸ್ನೇಹಿತರೆ ನಮಸ್ತೆ. ನೋಡಿ, ಇವರೇ ನಮ್ಮ ಬಸವರಾಜ್ ಗೌಡ್ರು ಅಂತ. ನಮ್ಮ ಆತ್ಮೀಯರು, ಸ್ನೇಹಿತರು, ಬಂಧುಗಳು, ಬಾಂಧವರು ಎಲ್ಲಾರು ಇವರೇ. ನಮ್ಗೆ ಅನ್ನದಾತರು ಇವರೇನೆ. ಇವರು ಈ ಸಲ ಮಕರ ಸಂಕ್ರಾಂತಿಗೆ ಏನ್ ಶುಭಾಶಯ ಹೇಳ್ತಾರೆ ಜನಗಳಿಗೆ ಕೇಳೋಣ. ಸ್ವಾಮಿ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈ ಸಲ ಹೊಸ ವರ್ಷ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಹಾಗೆ ನಮ್ಮ ರೈತಾಪಿ ವರ್ಗಕ್ಕೆ ಆ ದೇವರು ಇನ್ಮುಂದೆ ಆದ್ರೂ ಒಳ್ಳೆ ಮಳೆ ಬೆಳೆ ಆಗಿ ಅವರು ಸಂಪತ್ಭರಿತರಾದ್ರೆ ದೇಶ ತುಂಬಾ ಚೆನ್ನಾಗಿರುತ್ತೆ. ಈಗ 22ನೇ ತಾರೀಕು ಶ್ರೀರಾಮ ಇದು ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ. ನಿಜವಾಗ್ಲೂ ನಮ್ಗೆಲ್ಲ ಹಿಂದೂಗಳಿಗೆ ಅದು ಕನ್ನಡದವ್ರಿಗೆ ಅಂದ್ರೆ ತುಂಬಾ ಅದು ಪ್ರೀತಿ. ಏನ್ಕೆ ಹನುಮ ಹುಟ್ಟಿದ್ದು ಕರ್ನಾಟಕ ರಾಜ್ಯದಲ್ಲಿ. ಆದ್ರಿಂದ ನಮ್ಮ ಆಮೇಲೆ ರಾಮನ ವಿಗ್ರಹ ಬಂದು ಮೈಸೂರಲ್ಲೇ ಮಾಡಿರೋದ್ರಿಂದ ನಿಜವಾಗ್ಲೂ ನಮ್ಗೆ ಭಾರತ ದೇಶದಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಖುಷಿ ಆಗ್ತದೆ. ಈಗ 22ನೇ ತಾರೀಕು ಶ್ರೀರಾಮನವಮಿ ಮಾಡ್ತಾ ಇರೋದು, ಶ್ರೀರಾಮ ದೇವಸ್ಥಾನ ಉದ್ಘಾಟನೆ ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಷಯ. ಎಲ್ಲರಿಗೂ ಆ ಶ್ರೀರಾಮ ಒಳ್ಳೇದ್ ಮಾಡ್ಲಿ, ಒಳ್ಳೆ ಮಳೆ ಬೆಳೆ, ದೇಶ ಸಮೃದ್ಧಿಯಾಗಿರ್ಲಿ ಅಂತ ಹೇಳಿ ನಾವು ಇವತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ನಮಸ್ಕಾರ, ವಂದನೆಗಳು. ನಿಮ್ಮ ಬೆಂಬಲ ನಮ್ಮ ದೇಶ ಅಪರೂಪವಾದ ಮನುಷ್ಯನ ಇಟ್ಕೊಂಡಿದ್ದೀವಿ. ಅವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ. ಯಾರು 70 ವರ್ಷ ಇತಿಹಾಸದಲ್ಲಿ ಯಾರು ಮಾಡ್ಲಾರ್ದಂತ ಕೆಲಸ ಮಾಡ್ತಾ ಇದ್ದಾರೆ ಮೋದಿಜಿ ಅವರು. ನಾನು ಪಕ್ಷಾತೀತವಾಗಿ ಹೇಳ್ತಾ ಇರೋದು, ಇಂಥ ಕೆಲಸ ಇಲ್ಲಿವರೆಗೂ ಮಾಡಿಲ್ಲ. 9 ವರ್ಷ ಆಯ್ತು. 9 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಮ್ಮ ದೇಶದಲ್ಲಿ ನಡೆದಿದ್ದೇವೆ. ಹೊರ ದೇಶದವರು ನಮ್ಮನ್ನ ಹೊಗಳ್ಬೇಕು, ನಮ್ಮ ದೇಶನ ಆ ರೀತಿ ಮಾತ್ರ ಹೊಗಳಿದ್ದೇವೆ. ನೀವು ರಾಜಕೀಯ ಮಾಡಿ, ಆದ್ರೆ ಮೋದಿಯವ್ರ ಬಗ್ಗೆ, ಅವರ ಕೆಲಸದ ಬಗ್ಗೆ, ಅವರ ಅಭಿವೃದ್ಧಿ ಬಗ್ಗೆ, ಅವರ ರಾಜಕೀಯದ ಬಗ್ಗೆ ನೀವೇನು ಮಾತಾಡೋ ಅಂತ